ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು KCET ಎಕ್ಸಾಮ್ ರಿಸಲ್ಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಈ ಒಂದು KCET ರಿಸಲ್ಟನ್ನು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲೇ ನೋಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. MSc ಆಗಿರ್ಬೋದು, MCOM ಆಗಿರ್ಬೋದು ಅಥವಾ MA ಆಗಿರ್ಬೋದು, ಯಾವುದೇ ಒಂದು ಸಬ್ಜೆಕ್ಟ್ನ ಯಾರೆಲ್ಲ ಒಂದು KCET ಎಕ್ಸಾಮ್ ಬರೆದಿದ್ದೀರಾ ಅವರು ಕೂಡ ಇವತ್ತಿನ ಒಂದು ರಿಸಲ್ಟನ್ನು ಅನೌನ್ಸನ್ನು ಮಾಡಿದ್ದಾರೆ. ನಿಮ್ಮೊಂದು ಮೊಬೈಲಲ್ಲೇ ತುಂಬ ಈಸಿಯಾಗಿ ಒಂದು ರಿಸಲ್ಟನ್ನು ನೋಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಯಾರೆಲ್ಲ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಪಾಸ್ ಆಗಿದ್ದೀರಾ, ಎಲ್ಲರಿಗೂ ಅಭಿನಂದನೆಗಳು, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ನೀವು ಡೈರೆಕ್ಟಾಗಿ KCET ರಿಸಲ್ಟ್ ಅಂತ ಕೂಡ ಸರ್ಚ್ ಮಾಡ್ಬೋದು, ಅಥವಾ KE ವೆಬ್ಸೈಟ್ ಅಂತಲೂ ಕೂಡ ಸರ್ಚ್ ಮಾಡ್ಬೋದು. ಎರಡು ಕೂಡ ಸರ್ಚ್ ಮಾಡಿ ಕೂಡ ಬರುತ್ತೆ. ನಾನು KE ರಿಸಲ್ಟ್ ಅಂತ ಕೊಟ್ಟಿದ್ದೀನಿ. KCET ರಿಸಲ್ಟ್ 2025 ಅಫಿಷಿಯಲ್ ವೆಬ್ಸೈಟ್ ಅಂತ ಬರ್ತಾ ಇದೆ. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. KE ವೆಬ್ಸೈಟ್ ಅಧಿಕೃತ ಅಂತ ವೆಬ್ಸೈಟು ಇಲ್ಲಿ ನೋಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ KE ಹೋಮ್ ಅಂತಿದೆ. ಇದರಲ್ಲಿ ಇದು ಮೇಲ್ಗಡೆ ಇರುವಂಥದ್ದು ವೆಬ್ಸೈಟು, ಅದರ ಕೆಳಗಡೆ ಇರುವಂಥದ್ದು ಏನು ನೋಡಿ, KE 2024 ಅಂತಿಮ ಕೀ ಅಂತಿದೆ ನೋಡಿ. ಇಲ್ಲಿ ಮುಂದೆ KCET 2023 ಅಂತಿದೆ. ನಾವು ಇವಾಗ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು ಇಲ್ಲಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಬೇಕಂದರೆ ಇದರಲ್ಲಿದೆ. ಇದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ ನಿಮಗೆ KCETದು ಕಟ್ ಆಫ್ ಲಿಸ್ಟ್ ನೋಡಬೇಕಂದ್ರೆ ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತ ನೋಡ್ಬೇಕಂದ್ರೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು PDF ಓಪನ್ ಆಗ್ತಾ ಹೋಗ್ತವೆ. ಮತ್ತು ಇಲ್ಲಿ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ. ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಇವತ್ತು 4ನೇ ತಾರೀಕು, ಇವತ್ತೇ ಒಂದು ಪ್ರಕಟಣೆ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಮತ್ತೊಂದು ಲಿಂಕ್ ಇದೆ ನೋಡಿ, ಅಂತಿಮ ಸ್ಕೋರ್ ಲಿಂಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಲಾಗಿನನ್ನು ಮಾಡೋದಿರುತ್ತೆ. ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ಯಾಂಡಿಡೇಟ್ ರಿಸಲ್ಟ್ ಡಿಕ್ಲರೇಷನು KCET 2024 ರಿಸಲ್ಟು. ಮೊದಲಿಗೆ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು KCET ಅಪ್ಲಿಕೇಶನ್ ನಂಬರನ್ನ ಎಂಟ್ರ್ ಮಾಡಿ, ಅದಾದ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಕೆಳಗಡೆ ರಿಸಲ್ಟ್ ಓಪನ್ ಆಗುತ್ತೆ ನೋಡಿ, ಕ್ಯಾಂಡಿಡೇಟ್ ರಿಸಲ್ಟು. ಇಲ್ಲಿ ನಿಮಗೆ ಹೆಸರನ್ನು ತೋರಿಸುತ್ತೆ, ನೇಮು. ಇಲ್ಲಿ ಸಬ್ಜೆಕ್ಟು ಯಾವ ಒಂದು ಸಬ್ಜೆಕ್ಟ್ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಾಮರ್ಸ್ ಸಬ್ಜೆಕ್ಟು. ನಮ್ಮ ಸ್ವಂತ ತಮ್ಮೊಂದು ಇದು ರಿಸಲ್ಟನ್ನು ನೋಡ್ತಾ ಇದ್ದೀನಿ. ನಮ್ಮ ತಮ್ಮ KCET ಎಕ್ಸಾಮನ್ನು ಬರೆದಿದ್ದ, ಕಾಮರ್ಸು MCOM ಪಾಸಾಗಿದ್ದೇನೆ. ಸೊ ಈ ಒಂದು ಕಾಮರ್ಸಲ್ಲಿ GM ರ್ಯಾಂಕಿಂಗ್ನಲ್ಲಿ ಬಂದಿದ್ದೇನೆ. ಒಟ್ಟು ಮಾರ್ಕ್ಸನಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ವೆರ್ಷನ್ನು D1 B2 ಅಂತ ಇದೆ ನೋಡಿ, ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ನೇದು ಕರೆಕ್ಟ್ ಆನ್ಸರು 46 ಮಾಡಿದ್ದಾನೆ, 100ಕ್ಕೆ 46. ಒಂದು ಮಾರ್ಕ್ಸಿಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತವೆ. ಸೊ 46ಕ್ಕೆ 92 ಆಯಿತು. ಸೊ ಇಲ್ಲಿ ಮತ್ತೆ B2ನಲ್ಲಿ ಕೂಡ ಕೊಟ್ಟಿದ್ದಾರೆ 50 ಮಾರ್ಕ್ಸಿಗೆ 32, ಅಂದರೆ ಇದನ್ನು ಕೂಡ ಅಷ್ಟೇ 64, ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತವೆ. ಸೊ 2 ಸೇರಿ 156 ಮಾರ್ಕ್ಸನ್ನು ತೊಗೊಂಡಿದ್ದಾನೆ. 156 ಕಟ್ ಆಫ್ ನಿಂತಿರೋದು. ಟೋಟಲ್ ಮಾರ್ಕ್ಸ್ ನಮ್ಮ ತಮ್ಮ ತೊಗೊಂಡಿರೋದು 156 ತೊಗೊಂಡಿದ್ದಾನೆ. ಸೊ 156 GM ನಿಂತಿದೆ. ಸೊ 156 GMಲ್ಲಿ ಪಾಸಾಗಿದ್ದಾನೆ ನಮ್ಮ ತಮ್ಮ KCET ಎಕ್ಸಾಮು. ಸೊ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನೋಡ್ಬೇಕಂದ್ರೆ ನಿಮಗೆ ಇಲ್ಲೇನು ಕಾಣ್ತಾ ಇದೆ ನೋಡಿ, ಶೋ ಡೀಟೇಲ್ಸ್ ಅಂತ. ಈ ಒಂದು ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೋಡಿ. ನಾನು ಶೋ ಮೋರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರ ಡೀಟೇಲಾಗಿ ಕೊಡ್ತಾರೆ. ನಿಮ್ಮೊಂದು ಕ್ವಶನ್ ನಂಬರು, ಯಾವೊಂದು ಕ್ವಶನ್ಗೆ ಕ್ಯಾಂಡಿಡೇಟ್ ಮಾರ್ಕ್ಡ್ ಆನ್ಸರ್ ಅಂತ ಕೊಟ್ಟಿದ್ದಾರೆ, ಯಾವೊಂದು ಕ್ವಶನ್ಗೆ ಏನೆಲ್ಲ ನೀವು ಮಾರ್ಕ್ ಮಾಡಿದ್ದೀರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೀ ಆನ್ಸರ್ ಕೂಡ ಕೊಟ್ಟಿದ್ದಾರೆ ನೋಡಿ. ಎಲ್ಲನೇ ಗೊತ್ತಾಗುತ್ತೆ ಇಲ್ಲಿ. ನೀವು ಯಾವೊಂದು ಸೀರಿಯಲ್ ನಂಬರ್ಗೆ ಯಾವುದನ್ನು ಟಿಕ್ ಮಾಡಿದ್ದೀರಾ, ಯಾವುದು ಕರೆಕ್ಟ್ ಆನ್ಸರ್ ಇದೆ ಅಂತಲೂ ಕೂಡ ಇಲ್ಲಿ ನಿಮಗೆ ಡಿಟೇಲಾಗಿ ಕೊಟ್ಟಿರ್ತಾರೆ. ಲಾಸ್ಟಲ್ಲಿ ಮತ್ತು ನಿಮಗೆ ಟೋಟಲ್ ಮಾರ್ಕ್ಸು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ತಪ್ಪು ಮಾಡಿದ್ದೀರಾ, ಎಷ್ಟು ನೀವು ಬಿಟ್ಟಿದ್ದೀರಾ, ಮತ್ತು ನೀವು ಪಡೆದುಕೊಂಡಿರುವಂಥ ಮಾರ್ಕ್ಸ್ ಎಷ್ಟು ಅಂತ ಡಿಟೇಲಾಗಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ನಮ್ಮ ತಮ್ಮಂದು ಆಲ್ ಕರ್ನಾಟಕ ರ್ಯಾಂಕಿಂಗಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ ಕರ್ನಾಟಕ ರ್ಯಾಂಕಿಂಗ್ 283 ಬಂದಿದ್ದಾನೆ. 283 ರ್ಯಾಂಕಿಂಗ್ GMನಲ್ಲಿ ಬಂದಿದ್ದಾನೆ. ನಮ್ಮ ತಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಹಾಗೂ ಯಾರೆಲ್ಲ ಒಂದು KCET ಎಕ್ಸಾಮ್ ಬರೋದು ಪಾಸಾಗಿದ್ದೀರಾ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ,
ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇವತ್ತೇ ಈ ಒಂದು ಕೇಸರಿ ರಿಸಲ್ಟ್ ಬಂದಿದೆ ಈವ್ನಿಂಗು. ಸೊ ನಾನು ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.